ಮಕ್ಕಳ ಆಟಿಕೆಯಲ್ಲಿ ಐಇಡಿ ಇಟ್ಕೊಂಡು ಸ್ಫೋಟ ಮಾಡೋದಕ್ಕೆ ದಾಳಿ ಮಾಡೋದಕ್ಕೆ ಪ್ಲಾನ್ ರೂಪಿಸ್ತಾ ಇದ್ರು. ಕೆಂಪುಕೋಟೆ ರಾಮ ಮಂದಿರ ಸ್ಫೋಟಕ್ಕೆ ಭಯೋತ್ಪಾದಕರು ಸಂಚು ರೂಪಿಸಿರುವಂತದ್ದು ಬೆಳಕಿಗೆ ಬಂದಿದೆ. ಅದು ಕೂಡ ಮಕ್ಕಳ ಆಟಿಕೆಗಳಲ್ಲಿ ಸುಧಾರಿತ ಬಾಂಬ್ ಅಂತ ನಾವೇನು ಕರಿತೀವಿ ಐಇಡಿ. ಈ ಐಇಡಿಯನ್ನ ಸ್ಫೋಟ ಮಾಡೋದಕ್ಕೆ ದಾಳಿ ಮಾಡೋದಕ್ಕೆ ಪ್ಲಾನ್ ರೂಪಿಸಿದಂತೆ ಕೆಂಪುಕೋಟೆ ಹಾಗೂ ರಾಮ ಮಂದಿರ ಎರಡೂ ಕೂಡ ಉಗ್ರರ ಟಾರ್ಗೆಟ್ ಆಗಿತ್ತು. ಇಂಡಿಯಾ ಗೇಟ್ ಮತ್ತು ಸೇನಾ ನೆಲೆಗಳು ಉಗ್ರರ ಗುರಿಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪೊಲೀಸರ ಕಣ್ತಪ್ಪಿಸೋದಕ್ಕೆ ಭಯೋತ್ಪಾದಕರು ಹೈಟೆಕ್ ಸ್ಕೆಚ್ ಕೂಡ ರೂಪಿಸಿದ್ರು. ಉಗ್ರರ ಭೀಕರ ಸ್ಫೋಟಕ ಸಂಚು ಈಗ ಬಯಲಾಗಿದೆ. ಭಯೋತ್ಪಾದಕರ ಭೀಕರ ಪ್ಲಾನ್ ಕಂಡು ಒಂದು ಕ್ಷಣ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಮಕ್ಕಳ ಆಟಿಕೆ ಬಾಂಬ್ಗಳನ್ನ ಬಳಕೆ ಮಾಡಿಕೊಂಡು, ಅಂದ್ರೆ ಅದರಲ್ಲಿ ಗೊತ್ತಾಗಲ್ಲ, ಚೆಕ್ ಮಾಡಲ್ಲ ಯಾರು ಕೂಡ, ಮಕ್ಕಳ ಆಟಿಕೆ ಇದೆ ಅಂತ ಎಲ್ಲರೂ ಕೂಡ ಅಂದುಕೊಳ್ತಾರೆ. ಹೀಗಾಗಿ ಮಕ್ಕಳ ಆಟಿಕೆಯನ್ನೇ ಬಳಕೆ ಮಾಡೋದಕ್ಕೆ ಪ್ಲಾನ್ ರೂಪಿಸಿದಂತೆ ಹಿಂದೆ ಅನೇಕ ಸಂದರ್ಭದಲ್ಲಿ ನೋಡಿದೀವಿ ನಾವು. ಕುಕ್ಕರು ಅಥವಾ ಯಾವುದೋ ಒಂದು ಟಿಫನ್ ಬಾಕ್ಸು ಈ ರೀತಿ ಬಳಕೆ ಮಾಡಿಕೊಂಡು ಅದರಿಂದ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಪ್ಲಾನ್ ರೂಪಿಸ್ತಾ ಇದ್ರು. ಆದರೆ ಈಗ ಈ ಭಯೋತ್ಪಾದಕರ ಪ್ಲಾನು ಚೇಂಜ್ ಆಗಿದೆ. ಈಗ ಅಂದ್ರೆ ಅದನ್ನೇ ಅವರು ಮಕ್ಕಳ ಆಟಿಕೆಗಳನ್ನ ಬಳಕೆ ಮಾಡಿಕೊಂಡು ಅದರಲ್ಲಿ ಐಇಡಿ ಅಂದ್ರೆ ಸುಧಾರಿತ ಸ್ಫೋಟಕಗಳೇನಿದೆ ಅದನ್ನ ಬಳಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ರಂತೆ. ಮಹಾರಾಷ್ಟ್ರ, ಬಿಹಾರ, ಒಡಿಶಾದಲ್ಲಿ ಪೊಲೀಸರು ಬೇಟೆಯಾಡಿದ್ದಾರೆ ಉಗ್ರರನ್ನ. ದೆಹಲಿ ಪೊಲೀಸರ ಕಾರ್ಯಾಚರಣೆಯಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ. ಇನ್ನು ರಿಮೋಟ್ ಮೂಲಕವಾಗಿ ಆಟಿಕೆ ಹಾಗೂ ಕಾರಲ್ಲಿ ಸ್ಫೋಟಕ ಇರಿಸೋದಕ್ಕೆ ಪ್ರಯತ್ನ ಮಾಡಿದ್ರಂತೆ. ಆನ್ಲೈನ್ ವೇದಿಕೆ ಮೂಲಕವಾಗಿ ಉಗ್ರರನ್ನ ನೇಮಕ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ರು. ಖಿಲಾಫತ್ ಸ್ಥಾಪನೆ ಬಗ್ಗೆ ಕಂಟೆಂಟ್ ಅನ್ನು ಕೂಡ ಇವರು ಹಂಚಿಕೊಳ್ತಾ ಇದ್ರು. ಅಂದ್ರೆ ಖಿಲಾಫತ್ ಅಂತಂದ್ರೆ ಭಾರತದಲ್ಲಿ ಸ್ಫೋಟಕಗಳನ್ನು ನಡೆಸೋದಕ್ಕೆ ಭಾರತ ವಿರೋಧಿ ಚಟುವಟಿಕೆ ಅಂತ ಕರೆಯಲಾಗುತ್ತೆ. ಇದನ್ನೇ ಖಿಲಾಫತ್ ಅಂತ ಕರೆಯಲಾಗುತ್ತೆ. ಈ ಖಿಲಾಫತ್ ಅನ್ನು ಸ್ಥಾಪನೆ ಮಾಡೋದಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ರು. ಕಂಟೆಂಟ್ ಅನ್ನು ಕೂಡ ಹಂಚಿಕೊಳ್ತಾ ಇದ್ರು. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಕೂಡ ಈ ಭಯೋತ್ಪಾದಕರು ಜಿಹಾದಿ ಸಿದ್ಧಾಂತವನ್ನ ಪ್ರಚಾರ ಮಾಡ್ತಾ ಇದ್ರಂತೆ. ಇನ್ನ ಈ ಉಗ್ರರನ್ನ ಅರೆಸ್ಟ್ ಮಾಡಿರುವಂತಹ ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. 2025 ಡಿಸೆಂಬರ್ನಲ್ಲಿ ದೆಹಲಿಗೆ ತೆರಳಿ ಸ್ಥಳ ಪರಿಶೀಲನೆ ಕೂಡ ಮಾಡಿದ್ರು ಉಗ್ರರು. ವಿದೇಶಿ ಹ್ಯಾಂಡ್ಲರ್ಗಳ ಜೊತೆಗೆ ಇವರು ಈಗ ಭಯೋತ್ಪಾದಕರು ಸಂಪರ್ಕ ಕೂಡ ಇಟ್ಕೊಂಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.